ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಬೆಂಗಳೂರಲ್ಲಿರೋದು ಬನಶಂಕರಿ ದೇವಸ್ಥಾನಕ್ಕೆ ನಿಮಗೆಲ್ಲ ಬನಶಂಕರಿ ಅಮ್ಮ ದರ್ಶನ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ನಾವು ಹೋಗಿದ್ದು ಅಮಾವಾಸ್ಯೆ ದಿನ, ಅಂದರೆ 17ನೇ ತಾರೀಕು ಏಪ್ರಿಲು. ನಾವು ಹೋಗಿದ್ದು ಅಮಾವಾಸ್ಯೆ ದಿನ ಬೆಳಗ್ಗೆ 7 ಗಂಟೆಗೆ ನಾವು ದೇವಸ್ಥಾನ ತಲುಪಿದ್ವಿ. ಬೆಳಗ್ಗೆ 7 ಗಂಟೆಗೆ ನೋಡಿ ಎಷ್ಟು ರಶ್ ಆಗಿದ್ದಾರೆ, ಎಷ್ಟು ಜನಗಳಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೂ ಬರ್ತಾ ಬರ್ತಾ ತುಂಬ ಜನ ತುಂಬ್ತಾರೆ ಇವಾಗ. ಅಷ್ಟು ಪವಾಡ ಇದು ದೇವಸ್ಥಾನ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿರೋರಿಗೆ. ಬನಶಂಕರಿ ಬನಶಂಕರಿ ಅವರ ದೇವರು ದರ್ಶನ ಮಾಡಿರ್ತೀರ. ಗೊತ್ತಿಲ್ಲ ಅನ್ನೋರು ದಯವಿಟ್ಟು ದರ್ಶನ ಮಾಡ್ಕೊಳ್ಳಿ. ನಿಮಗೆ ಪ್ರತಿಯೊಂದು ನೋವು ಕಷ್ಟ ಎಲ್ಲನೂ ಪರಿಹಾರ ಮಾಡಿಕೊಡುತ್ತೆ. ಇದಕ್ಕೆ ಈ ದೇವ್ರ ಸಾಕ್ಷಿ, ನಾನೇ ಸಾಕ್ಷಿ ಇದ್ದೀನಿ. ತುಂಬ ಒಳ್ಳೆ ದೇವರು, ಪವಾಡದು ದೇವರಿದ್ದು. ನಾನು ಸುಮಾರು 15-20 ವರ್ಷದಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ. ಆವಾಗ ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ. ನೋಡಿ ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ನಾನು ಅವಾಗವಾಗ ನಾನು ಇಲ್ಲಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಬರ್ತಾ ಇರ್ತೀನಿ. ನಾನು ಇಲ್ಲಿ ಅಮಾವಾಸ್ಯೆ ಇದೆಯಲ್ಲ, ಅದಕ್ಕೋಸ್ಕರ ಬರ್ತಾ ಇವಾಗ ತುಂಬ ಜನಗಳು ನಿಂಬೆಹಣ್ಣು ದೀಪ ಹಚ್ಚೋದು, ಬೆಲ್ಲದ ದೀಪ ಹಚ್ಚೋದು, ಕುಂಬಳಕಾಯಲ್ಲಿ ದೀಪ ಹಚ್ಚೋದು ಜನಗಳು. ಲೇಡೀಸೇ ಮಾತ್ರಲ್ಲ, ಜೆಂಟ್ಸು ಸಹ, ಮಕ್ಕಳಿಂದ ಸಹ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದೇ ಬರ್ತಾರೆ. ಇಲ್ಲಿ ಆಫಿಷಿಯಲ್ಲು ಮತ್ತು ಫಿಲಮ್ ಇಂಡಸ್ಟ್ರಿಯವರು ಪ್ರತಿಯೊಬ್ಬರು, ರಾಜಕೀಯ ಪ್ರತಿಯೊಬ್ಬರು ಇಲ್ಲಿ ಬಂದೇ ಬರ್ತಾರೆ ಅಮ್ಮನ ದರ್ಶನ ಮಾಡೋಕ್ಕೆ. ಅಷ್ಟು ಪವಾಡ ನಡೆಯುತ್ತೆ ಇಲ್ಲಿ ದೇವಸ್ಥಾನಕ್ಕೆ. ನಮ್ಮದವ್ರಿಗೆ ಎಂದು ಕೈ ಬಿಡಲ್ಲ ಈ ಅಮ್ಮ. ನೋಡಿ, ನಾವು ಆಚೆ ಕಡೆ ಎಲ್ಲ ನಿಂಬೆಹಣ್ಣು ದೀಪದ ಪರ್ಚೇಸ್ ಮಾಡಿಕೊಂಡೆ ಒಳಗಡೆ ಎಂಟ್ರಿ ಆಗಿದ್ದೀವಿ. ಮೊದಲೆಲ್ಲ ಇಲ್ಲೇ ಎಂಟ್ರಿ ಈ ಕಡೆಯಿಂದನೇ ಹೋಗ್ಬೋದಾಗಿತ್ತು. ಇವಾಗ ಸುತ್ತ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇವಾಗ ಮತ್ತೆ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಮಧ್ಯಾಹ್ನ ಆಯ್ತಾ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಈ ಕಡೆ ಲೈನಲ್ಲಿ ಬಿಡ್ತಾರೆ. ನೋಡಿ, ಡೈರೆಕ್ಟಾಗಿ ಹೋಗ್ಬೋದು. ಈ ಥರ ಡೈರೆಕ್ಟಾಗಿ ಹೋಗ್ಬೋದು. ನೀವು ಹತ್ತಿರದಿಂದ ದರ್ಶನ ಮಾಡಬೇಕಂದ್ರೆ ನೀವು ಆ ಕಡೆ ಡೋರ್ದಿಂದ ಹೋಗಬೇಕಾಗುತ್ತೆ. ಬನ್ನಿ, ನಿಮಗೆ ಹತ್ತಿರದಿಂದ ಅಮ್ಮನ ದರ್ಶನ ಮಾಡಿಸ್ತೀನಿ ನಾನು. ನಿಂಬೆಹಣ್ಣು ದೀಪ ಹಚ್ಚೋರೆಲ್ಲ ಈ ಥರ ಈ ಕಡೆಯಿಂದ ಹೋಗ್ತಾರೆ. ಕೆಲವರು ತುಂಬ ಹತ್ತಿರ ದರ್ಶನ ಮಾಡಬೇಕಂತ ಹೇಳಿದ್ರೆ ಆ ಕಡೆ ಡೋರ್ದಿಂದ ಹೋಗ್ಬೋದು. ಇಷ್ಟು ವಾರ ಹರಕೆ ಇರುತ್ತೆ ಕೆಲವ್ರದ್ದು, ಎಲ್ಲರದ್ದು. ಇಷ್ಟು ವಾರ ನಿಂಬೆಹಣ್ಣು ದೀಪ ಇಲ್ಲ ಬೆಲ್ಲದ ದೀಪ ಇಲ್ಲ ಅವರು ಏನು ಹರಕೆ ಕಟ್ಟಿರ್ತಾರೆ ಆ ಥರ ಈ ಥರ ದೀಪಗಳು ಹಚ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ವಾರ ಬಂದು ಹಚ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಆ ಥರ ಇಲ್ಲಿ ಬಂದು ಹಚ್ತಾರೆ ಹರಕೆ ಇದ್ದವರು. ಸೊ ನನಗೆ ಹರಕೆ ಇತ್ತು, 5 ವಾರ ನಾನು ಬಂದಿದ್ದೀನಿ. ಟಾರ್ಚ್ ಆನ್ ಆಗಿತ್ತು ಕ್ಯಾಮ್ರಾದಲ್ಲಿ, ಅದಕ್ಕೋಸ್ಕರ ಟಾರ್ಚ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ. ಆದಷ್ಟು ನಾನು ದೇವ್ರದ್ದು ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿ ಹತ್ರ ಹೋದಂಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ ದೇವ್ರನ್ನ ದರ್ಶನ ಮಾಡ್ಸೋಕ್ಕೆ. ಎಲ್ಲರಿಗೂ ಬನಶಂಕರಿ ಅಮ್ಮ ಒಳ್ಳೇದು ಮಾಡಲಿ. ನೀವು ಅಂದ್ಕೊಂಡಿರೋದೆಲ್ಲ ಆಸೆ ಕನಸೆಲ್ಲ ನೆರವೇರಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ತುಂಬ ರಶ್ ಇದ್ರೆ ಇಲ್ಲ ನಿಂಬೆಹಣ್ಣು ದೀಪ ಅದು ಕೈಯಲ್ಲಿ ಇಟ್ಕೊಳಕ್ಕೂ ಆಗ್ತಾಯಿದ್ದಿಲ್ಲ, ಅಷ್ಟು ರಶ್ ಇರುತ್ತೆ. ಎನಿ ಟೈಮ್ ರಶ್ ದೇವಸ್ಥಾನ ಇಲ್ಲೇ, ಯಾಕಂದರೆ ಅಷ್ಟು ಪವಾಡ ನಡೆದಿರುತ್ತೆ. ಬೇರೆ ಊರರಿಯವರು ತುಂಬ ಕಷ್ಟ, ಈ ಥರ ವ್ಯಾಪಾರದವರು ಏನು ಕೈಗೆ ಬಾಯಿಗೆ ಅಂಟ್ತಾ ಇಲ್ಲ ಅನ್ನೋರು ಈ ಅಮ್ಮನ ದರ್ಶನ ಮಾಡ್ಕೊಂಡು ಹರಕೆ ಕಟ್ಕೊಂಡು ಹೋಗಿ ಖಂಡಿತ ನಿಮ್ಮ ಕೈ ಬಿಡಲ್ಲ. ತುಂಬ ಅಂದರೆ ತುಂಬ ಪವಾಡ ಇರೋ ದೇವಸ್ಥಾನ 100% ಹೇಳ್ತಿದ್ದೀನಿ. ನಂಬಬೇಕು, ದೇವ್ರನ್ನ ನಂಬಿ ನೀವು ಇದು ಮಾಡಿ ನೋಡಿ. ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ ನಿಮ್ಮ ದರ್ಶನ ಮಾಡ್ಸೋಕ್ಕೆ, ದೇವ್ರನ್ನ ದರ್ಶನ ಮಾಡ್ಸೋಕ್ಕೆ.
ಕೆಲವೊಂದು ಫೋಟೋಸ್ ಇತ್ತು ಅಮ್ಮಂದು, ಅದು ಹಾಕ್ತಾ ಇದ್ದೀನಿ. ಯಾಕಂದರೆ ತುಂಬ ಹತ್ತಿರದಿಂದ ತೆಗ್ದಿರೋದಿದು. ದರ್ಶನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಒಳಗಡೆ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬರ್ತೀವಿ. ಒಳಗಡೆನೇ ದರ್ಶನ ನಾನು 7 ಕಾಲಕ್ಕೆ ಹೋಗಿದ್ದು, 7:45ಗೆ ಆಚೆ ಬಂದಿದ್ದೀವಿ. ಅಷ್ಟು ರಶ್ ಇದ್ದಾರೆ. ನೋಡಿ, ಇಲ್ಲಿ ಪವಾಡ ನಡೆಯೋ ಕಲ್ಲು ನಾನು ತೋರಿಸ್ತೀನಿ. ನೀವೇನು ಅಂದ್ಕೊಂಡಿರ್ತೀರ, ಏನಾದ್ರು ಕೆಲಸ ಆಗಬೇಕಂದ್ರೆ, ಏನಾದ್ರು ಆಸೆ ಕನಸು ಆ ಥರ ನೆರವೇರಬೇಕಂತ ಹೇಳಿದ್ರೆ ಒಂದು ಕಲ್ಲಿದೆ, ಆ ಕಲ್ಲ ಮೇಲೆ ಕೈ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಬೇಗ ಆಗು. ನೋಡಿ, ಈ ಲೈನು ಅದೇ ಕಲ್ಲು ಪವಾಡ ನಡೆಯುತ್ತಲ್ಲ, ಅದೇ ಕಲ್ಲಿಗೆ ಈ ಲೈನು ನಿಂತಿದ್ದಾರೆ. ಏನಾದ್ರು ಕೆಲಸ ಆಗಬೇಕಂದ್ರೆ, ತುಂಬ ಬೇಗ ಆಗಬೇಕಂದ್ರೆ ತುಂಬ ಬೇಗ ಕೈ ಹಿಂದಗಡೆ ಜೋಡಿಸುತ್ತೆ. ಇಲ್ಲ ಅಂದರೆ ಲೇಟಾಗಿ ಆಗೋದಂತ ಹೇಳಿದ್ರೆ ಅದು ಬರೋದೇ ಇಲ್ಲ. ನೋಡಿ, ನಿಂಬೆಹಣ್ಣು ಎಷ್ಟು ದೀಪ ಹಾಕಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಇಲ್ಲಿ ಹರಕೆ ಕಟ್ಟಿರೋರು ನಿಂಬೆಹಣ್ಣು ದೀಪ ಹಚ್ತಾರೆ. ಇಲ್ಲಿ ಶಾಕಂಬರಿ ಮತ್ತು ಬನಶಂಕರಿ ಮತ್ತೊಂದು ಇಲ್ಲಿ ವಿಗ್ರಹ ದೇವರು ಇರುತ್ತೆ, ಅದನ್ನು ದರ್ಶನ ಮಾಡಿಸ್ತೀನಿ ಬನ್ನಿ. ನೋಡಿ, 8 ಗಂಟೆಗೆ 10 ನಿಮಿಷ ಇದೆ. 7:10 ನಾವು ಹೋಗಿದ್ದು, ಎಂಟ್ರಿ ಆಗಿದೆ. ಇವಾಗ 8 ಗಂಟೆ 10 ನಿಮಿಷ. ತುಂಬ ರಶ್ ಇದ್ರು ಇಲ್ಲಿ.
ಕಲ್ಲು ತೋರಿಸ್ತೀನಿ ನೋಡಿ. ಇದೇ ಕಲ್ಲು ನೋಡಿ, ಈ ಥರ ಇಟ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಏನು ಅಂದ್ಕೊಂಡಿರ್ತೀವಿ, ಏನು ಕೆಲಸ ಆಗಬೇಕಾಗಿರುತ್ತೆ ಆಗ ಮನಸ್ಸಲ್ಲಿ ಅಂದ್ಕೊಂಡು ಜ್ಞಾನ ಮಾಡ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಇಟ್ಟಿರ್ತಾರೆ. ಬೇಗ ಕೆಲಸ ಆಗಂಗಿದೆ, ಮುಂದೆ ಕೈ ಹೋಗುತ್ತೆ. ಕೊನೆಯದಾಗಿ ಕರ್ಪೂರ ಹಚ್ತಾ ಇದ್ದೀನಿ. ನಮಗೆ ಯಾರು ಕೆಟ್ಟದ್ದು ಬಯಸ್ತಾರೋ, ಕೆಟ್ಟದ್ದು ಮಾತಾಡ್ತಾರೋ, ತಪ್ಪಾಗಿ ಮಾತಾಡಿರ್ತಾರೋ, ದೇವ್ರ ನೀನೇ ನೋಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಕರ್ಪೂರ ಹಚ್ಚಿಬಿಟ್ಟು ದೇವ್ರ ಹತ್ರ ನಾನು ಬೇಡ್ಕೊತೀನಿ. ಇಷ್ಟಿದೆ. ನಾನು ದೇವ್ರ ದರ್ಶನ ಮಾಡಿ ಬನಶಂಕರಿ ಅಮ್ಮನ ದೇವ್ರ ದರ್ಶನ ಮಾಡಿಸಿದ್ದೀನಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಅಮ್ಮನ ದರ್ಶನ ಮಾಡಲಿ, ಕಷ್ಟ ಇರೋರು, ಪರಿಹಾರ ಇರೋರು ಎಲ್ಲರೂ ದರ್ಶನ ಮಾಡಿ. ಈ ವಿಡಿಯೋ ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.